ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಲಾಸ್ಟ್ ವೆಡ್ನೆಸ್ಡೇ ನಮ್ಮ ಅತ್ತೆ ಊರಿಗೆ ಬಂದಿದ್ವಿ. ಸೊ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು. ಸೊ ನಾನು ಈ ವೆಡ್ನೆಸ್ಡೇ ಇವಾಗ ಅಂದರೆ ಮೊನ್ನೆ ನಾನು ರಿಟರ್ನ್ ಬರೋದಕ್ಕೆ ಊರಿಗೆ ಹೊರಟಿದ್ದೆ. ಸೊ ಆ್ಯಂಡ್ ಮಧ್ಯದ ದಿನದಲ್ಲಿಗಳಲ್ಲಿ ನಾನು ತೋಟಕ್ಕೆಲ್ಲ ಹೋಗಿದ್ದೆ. ಅಲ್ಲಿ ತುಂಬ ವೆರೈಟೀಸ್ ಥರ ಮರದ್ದು ಗಿಡಗಳನ್ನೆಲ್ಲ ಹಾಕಿದ್ರು ಅಂತ ಹೇಳಿದ್ನಲ್ಲ, ಆ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಬ್ಯೂಟಿಫುಲ್ ನೇಚರ್ ಅಂತಲೇ ಹೇಳ್ಬೋದು. ಆ ಪ್ರಕೃತಿ ಅಂದ್ರೆ ಅಲ್ವಾ ಒಂಥರ ಸ್ವರ್ಗ ಇದ್ದಂಗೆ. ನಮ್ಮ ಪಾಪುದೆಲ್ಲ ಬಟ್ಟೆಗಳು ಸ್ವಲ್ಪ ಕೆಲವೊಂದು ತೊಳ್ದಾಕಿದ್ದೆ, ಊರಿಗೆ ತೊಗೊಂಬರ್ಬೇಕಿತ್ತಲ್ಲ, ಹಾಗಾಗಿ ಮೇಯ್ನಾಗಿ ಸ್ವೆಟರ್ಗಳೆಲ್ಲನೂ ಇವಾಗ ಚಳಿ ಇದೆ, ಸೋನೆ ಮಳೆ ಬಿಡ್ತಾ ಇಲ್ಲ. ಹಾಗಾಗಿ ನಾನು ಎಲ್ಲ ಸ್ವೆಟರ್ಗಳನ್ನ ತೊಳ್ದಾಕಿದ್ನಲ್ಲ, ಸೊ ನಮ್ಮ ಅತ್ತೆ ಅಲ್ಲಿ ಹಾರಾಕಿದ್ರು ಬೇಗ ಡ್ರೈ ಆಗುತ್ತೆ ಅಂತ. ನಾವು ಬರೋದಿನ ಚೆನ್ನಾಗಿ ಬಿಸಿಲಿತ್ತು, ಬಟ್ ಲಾಸ್ಟ್ ಟೈಮಲ್ಲಿ ಬಸ್ಗೆ ಅಂತ ಬಂದು ನಿಂತ್ಕೊಂಡ್ರೆ ಫುಲ್ ಮಳೆ. ಎಷ್ಟು ಬಿಸಿಲಿತ್ತು ಅಷ್ಟೇ ಮಳೆ ಬಂತು ಅಂತ ಹೇಳ್ಬೋದು. ಆ್ಯಂಡ್ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಮಾರ್ನಿಂಗ್ ಆ್ಯಡ್ ಮಾಡಿದ್ದೀವಿ ನೋಡಿ. ಪಾಪುಗೆ ಸ್ವಲ್ಪ ಕೆಮ್ಮು ಬರೋ ಥರ ಇಟ್ಕೊಳ್ಳಿ ಅಂತಲೇ ಅವ್ನು ಕೆಮ್ಮೆ ರೀತಿ ಮಾಡ್ತಾ ಇದ್ದ. ಆ ಉಯ್ಯಾಲೆಲ್ಲ ಹಾಕಿದ್ರೆ 2 ನಿಮಿಷ ಇರೋವನು ಫುಲ್ ಜರುಗೋವನು. ಆ್ಯಂಡ್ ನೆಕ್ಸ್ಟ್ ನಾನು ಇವಾಗ ನೋಡಿ ಅಮ್ಮ ಅಂತ ಇವಾಗ ಅವ್ನು ಟ್ರೈ ಮಾಡ್ತಿದ್ದಾನೆ, ಕಲಿತಾ ಇದ್ದಾನೆ ಹೇಳೋದಕ್ಕೆ. ಸೊ ನೋಡಿ ಇವಾಗ ಎಷ್ಟು ನೀಟಾಗಿ ಹೇಳ್ತಾನೆ ಅಂತ. ಹೇಳೋದಕ್ಕೆ ಎಷ್ಟು ಮುದ್ದಾಗಿರುತ್ತೆ ಅಂದರೆ, ಚಿಕ್ಕ ಮಕ್ಕಳು ಅವಾಗವಾಗ ಮಾತು ಕಲಿತಾ ಇರ್ತಾರಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಅವಾಗವಾಗ ಇದೇ ರೀತಿ ಅಮ್ಮ ಅಮ್ಮ ಅಂತ ಹೇಳಿ ಚಿನ್ನು ಅಂತ ಹೇಳಿಸ್ತಾ ಇರ್ತೀನಿ. ತುಂಬ ಕ್ಯೂಟಾಗಿ ಕರೆಯೋ ರೀತಿ ಇದು ಮಾಡ್ತಾನೆ. ಆ್ಯಂಡ್ ನಾವು ಮಾರ್ನಿಂಗ್ ಟೈಮಲ್ಲಿ ಆ್ಯಕ್ಚುಲಿ 11:30 ಬಸ್ಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಯಾವುದೋ ಕಾರಣದಿಂದ ಹೇಳಿದ್ನಲ್ವ, ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಮುಂದೆ ಹೇಳ್ತೀನಿ. ಆ್ಯಂಡ್ ಅವತ್ತು ತಿಂಡಿಗೆ ಅತ್ತೆ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಇದ್ದರು. ನಾನು ಬನ್ಸಿರವೆ ಹುರಿತಾ ಇದ್ದೆ. ಆ ಕಡೆ ಎಲ್ಲನೂ ಅವರು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಎಲ್ಲರೂ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ರು. ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ವ್ಯೂ ಕಾಣುತ್ತೆ. ಆ್ಯಕ್ಚುಲಿ ನಾನು ತುಂಬ ವ್ಲಾಗ್ಸ್ಗಳು ಮಾಡೋದಕ್ಕೆ ಟ್ರೈ ಮಾಡ್ಬೋಯಿತು, ಬಟ್ ನನಗೆ ಯಾಕೋ ಆಗಲಿಲ್ಲ. ಸೊ ಹಂಗಾಗಿ 1-2 ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಹೋದಾಗ ಶೋರ್ ಚೆನ್ನಾಗಿ ಇನ್ನೂ ಮಾಡ್ಕೊಳ್ತೀನಿ. ಇವಾಗ ಆಲ್ಮೋಸ್ಟ್ ರವೆ ಎಲ್ಲ ಹುರಿದಾಗಿತ್ತು. ಸೊ ಅತ್ತೆ ಒಗ್ಗರಣೆಗೆಲ್ಲ ಹಾಕಿಬಿಟ್ಟು ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೂಗಿಸ್ಕೊಳ್ಳೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ರು. ನಾನು ಫುಲ್ಲು ಕ್ಲಿಯರಾಗಿ ಉಪ್ಪಿಟ್ಟಿಂದೇನು ರೆಸಿಪಿ ತೊಗೊಳ್ಳಿಲ್ಲ. ಜಸ್ಟ್ ಫಾರ್ ನನಗೆ ಎಷ್ಟು ಬೇಕೋ, ಅವ್ನು ಪಾಪು ಇದ್ನಲ್ಲ, ಸೊ ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟು ತೊಗೊಂಡೆ. ಸೊ ನೋಡಿ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಪಾಪು ಬಿಡ್ತಾನೇ ಇಲ್ಲ, ಸೀರೆ ಎಲ್ಲ ಎಳೆಯೋದು. ಆ್ಯಂಡ್ ಸ್ಟೋರ್ ರೂಮ್ ಎಲ್ಲ ಇದೆ, ಅಲ್ಲಿ ಡೋರ್ ಮಾಡಿಸಿಲ್ಲ ಅವ್ರು ಇನ್ನೂ. ಅಲ್ಲಿಗೆಲ್ಲ ಹೋಗ್ತಾ ಇದ್ದ, ಅವ್ನು ಇಟ್ಕೊಳ್ಳೋದು ತುಂಬ ಕಷ್ಟ ಆಗಿಬಿಟ್ಟಿತ್ತು. ಆ್ಯಂಡ್ ನಮ್ಮ ಅತ್ತೆ ಹೇಳ್ತಾಯಿದ್ರು, ಫೋನಲ್ಲಿ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಮನೆ, ಒಂಥರ ಚೆನ್ನಾಗಿ ರಿಯಲಾಗಿ ನೋಡೋದಕ್ಕಿಂತ ಅಂತ ಹೇಳ್ತಾಯಿದ್ರು. ಹೌದು ಅಂತಿದೆ. ನೋಡಿ ಹೆಂಗೆ ಸ್ಟೋರ್ ರೂಮ್ಗೆ ಹೋಗ್ತಿದ್ದಾನೆ ಅಂತ, ಒಂದು ಹತ್ರ ನಿಲ್ತಿರಲಿಲ್ಲ. ನನಗಂತೂ ಇಟ್ಕೊಂಡೇ ಸಾಕಾಗ್ತಾ ಇತ್ತು. ನಮ್ಮ ಮಾವನೂ ಅಷ್ಟೇ ಅನ್ನೋರು, ಇವನು 1 ಸೆಕೆಂಡ್ ಕೂಡ ಇಟ್ಕೊಳಕ್ಕಾಗಲ್ಲ ಅಂತ. ನೋಡಿ ನಮ್ಮ ಅತ್ತೆ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ತಿದ್ರು. ನೋಡಿ ಈ ಡೂಪ್ಲೆಕ್ಸ್ ಇದೆಯಲ್ಲ, 5 ನಿಮಿಷ ನಾವು 5 ನಿಮಿಷನೂ ಅಲ್ಲ, ಒಂದು ನಿಮಿಷ ಏನಾದರೂ ಬೇರೆ ಕಡೆ ಮಾತಾಡಿ ನಿಂತ್ಕೊಂಡಿದ್ರೆ ಒಂದು 20 ಸ್ಟೆಪ್ಸ್ ಹತ್ಬಿಟ್ಟಿರೋನು. ಫೈನಲಿ ತಿಂಡಿ ಎಲ್ಲ ಮಾಡಿಕೊಟ್ರು ನಮ್ಮ ಅತ್ತೆ. ನೋಡಿ ಫೈನಲಿ ಉಪ್ಪಿಟ್ಟು ರೆಡಿಯಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಅಪರೂಪಕ್ಕೆಲ್ಲೋ ಬಿಸಿಲತ್ತಿದೆ. ಆ್ಯಂಡ್ ಇವತ್ತು ನಾವು ವೆಡ್ನೆಸ್ಡೇ ಹೊರಟಿದ್ದೀವಿ. ಮಾರ್ನಿಂಗ್ 11:30 ಬಸ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಮಾವ ಅತ್ತೆ ಆ್ಯಂಡ್ ನಾನು ಪಾಪು ಹೋಗ್ತಾಯಿದ್ವಿ. ಸೊ ನಮ್ಮ ಮಾವಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅವರು ಕೆಲಸ ಮುಗಿಸ್ಕೊಂಡ್ಬಂದರು. ಸೊ ಹಂಗಾಗಿ 3:30 ಬಸ್ಗೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 3 o'clock ಆಗಿ ಬಂತು. ಊಟ ಎಲ್ಲ ಮುಗಿಸ್ಕೊಂಡು ಫುಲ್ ರೆಡಿ ಆಗಾಯಿತು. ಪಾಪಗೂ ರೆಡಿ ಮಾಡಿ ಮಲಗಿಸಿದ್ದೀನಿ. ಇವತ್ತೆಲ್ಲೋ ಅಪರೂಪಕ್ಕೆ ಬಿಸಿಲತ್ತು ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಲತ್ತಿದೆ ಅಂತ. ಫುಲ್ಲು ಬಿಸಿಲೇ ಇರಲಿಲ್ಲ ನಾವು ಬಂದಿದ್ದ ದಿನದಿಂದ. 1 ವೀಕ್ ಆಗಿತ್ತು. ಇವತ್ತು ಚೆನ್ನಾಗಿ ಬಿಸಿಲತ್ತಿದೆ. ನೆನ್ನೆನೂ ಸ್ವಲ್ಪ ಬಿಸಿಲಿತ್ತು, ಬಟ್ ಬೇಗ ಮಳೆ ಬಂತು ಸಂಜೆ ಮತ್ತೆ. ಆ್ಯಂಡ್ ಸೊ ಹೊರಟಿದ್ದೀವಿ. ಇನ್ನೊಂದು 1/2 hour ಮನೆ ಬಿಡ್ತೀವಿ. ಸೊ ನಮ್ಮೂರಿಗೆ ಡೈರೆಕ್ಟಾಗಿ ಒಂದು ಬಸ್ ಇದೆ ಹಳೆಬೀಡಿಗೆ. ಸೊ ಆ ಬಸ್ಗೆ ಹೋಗೋಣ ಅಂತ. ಆ್ಯಂಡ್ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಎಲ್ಲನೂ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ಈ ವ್ಲಾಗಲ್ಲಿ ನಾನು ಹಾಕ್ತೀನಿ. ಯಾವ ರೀತಿ ಗಿಡ ಮರಗಳನ್ನೆಲ್ಲ ಹಾಕಿದ್ದಾರೆ ಅಂತ, ತೋಟ ಹೇಗಿದೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ.
ಮತ್ತೆ ಅಂತಾನು ಹೇಳ್ತಾನೆ ಇದ್ರು, ನೀವು ಬೇಸಿಗೆ ಟೈಮಲ್ಲಿ ಬಂದಿದ್ರೆ ಸೋಲಾರ್ ನೀರೆಲ್ಲ ಫುಲ್ಲು ಜಾಸ್ತಿ ಬಿಸಿ ಇರೋದು. ನಮ್ಮ ಪಾಪು ಅಂತೂ ತುಂಬ ಬಿಸಿ ಬಿಸಿ ನೀರಲ್ಲೇ ಸ್ನಾನ ಮಾಡ್ತಾನೆ, ಅವ್ರ ಪಪ್ಪ ಅಂತಾರ. ನನಗೆ ಅಷ್ಟು ಆಗಲ್ಲ, ಬಟ್ ಲೋಯಿ ಅವ್ರಿಗೆ ಫುಲ್ ಬಿಸಿ ಇರಬೇಕು ನೀರು. ಆ್ಯಂಡ್ ಇವತ್ತೆಲ್ಲೋ ಚೆನ್ನಾಗಿ ಬಿಸಿಲಿತ್ತಲ್ಲ, ಬೇಗ ಚೆನ್ನಾಗಿ ಬಿಸಿ ಬಿಸಿ ನೀರು ಬಂತು. ಸೊ ಅವನ್ನ ಸ್ನಾನ ಮಾಡಿ ಚೆನ್ನಾಗಿ ಆರಾಮಾಗಿ ಮಲಗಿಸಿದ್ವಿ. ಅವನಿನ್ನೂ ಎದ್ದಿರಲಿಲ್ಲ, ಸೊ ನಾನು ಬೇಗ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿನೇ ಮಲಗಿಸಿದ್ದೆ. ಆ್ಯಂಡ್ ಕರ್ಕೊಂಡು ಹೋಗುವಾಗ ಸ್ವಲ್ಪ ಅಳ್ತಾನೆ, ಕಿರಿಕಿರಿ ಆಗುತ್ತೆ ಬಟ್ಟೆ ಎಲ್ಲ ಹಾಕೋದಕ್ಕೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಐತೆ ಆಕಾಶ ಎಲ್ಲನೂ ಅಂತ. ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವು ಓದಿದ್ದಿಂದನೂ ಬರೀ ಸೋನೆ ಮಳೆ, ಹೊರಗಡೆ ಹೋಗೋಕ್ಕಾಗಲಿಲ್ಲ ತೋಟಕ್ಕೆಲ್ಲನೂ. ಒನ್ ಡೇ ಏನೋ ಆ ಗ್ಯಾಪಲ್ಲಿ ಹೋಗಿ ಬಂದೆ, ಅದಾದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ತುಂಬ ಕಲ್ಲೆಲ್ಲ ಚುಚ್ತಾ ಇರುತ್ತೆ. ಇವಾಗೆಲ್ಲ ಸ್ಲಿಪ್ಪರ್ಸ್ ಹಾಕೊಂಡು ಹಂಗೆ ಓಡಾಡೋದಕ್ಕೇ ಆಗೋದಿಲ್ಲ. ನಮ್ಮ ಮತ್ತೆ ಅವತ್ತು ಬಿಸಿಲಿತ್ತಲ್ಲ ಚೆನ್ನಾಗಿ, ಸೊ ಮೆಣಸುಗಳು ಆ್ಯಂಡ್ ಇದು ನೋಡಿ 2 ಥರ ಒಂದೇ ಗಿಡದಲ್ಲಿ 2 ಕಲರ್ ಮೆಣಸಿನ್ಕಾಯಿ. ಇದು ಯೆಲ್ಲೋ ಕಲರೋ ಅಥವಾ ಆರೆಂಜ್ ಥರನೋ ಗೊತ್ತೇ ಆಗ್ತಿರಲ್ಲ. ತುಂಬ ನೋಡೋಕ್ಕಿಂತ ಡಿಫ್ರೆಂಟ್ ಇತ್ತು, ನಾನು ಎಲ್ಲೂ ನೋಡಿರಲಿಲ್ಲ. ಆ್ಯಂಡ್ ಮೆಣಸುಗಳನ್ನೆಲ್ಲನೂ ಒಣಾಕಿದ್ರು. ಆ್ಯಂಡ್ ನೋಡಿ ಪಾಪು ಬಟ್ಟೆಗಳನ್ನೂ ಒಣಗಾಕಿದ್ವಿ, ಬರೋ ಅಷ್ಟರಲ್ಲಿ ತೊಗೊಂಬರ್ಬೋದು ಅಂತ. ನೋಡಿ ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಒಳಗಡೆ ಎಲ್ಲನೂ ಕ್ಲಿಯರಾಗಿ ವ್ಲಾಗ್ ತೊಗೊಳಕ್ಕಾಗಲಿಲ್ಲ ಮನೆಯದು. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ನೋಡೋಣ. ಆ್ಯಂಡ್ ಹಂಗೆ ಆಚೆ ಬಂದಾಗ ಸುಮ್ಮನೆ ಇದನ್ನೆಲ್ಲ ಬೇಜಾರಾಗ್ತಾಯಿತ್ತು ಅಂತ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೆ. ಹೈವೇ ರೋಡ್ ಮಾಡಿಬಿಟ್ಟಿದ್ದಾರೆ ಇವಾಗಂತೂ, ಓಡಾಡೋದಕ್ಕೆ ಆಗಲ್ಲ. ಆ್ಯಕ್ಚುಲಿ ನನಗೆ ಹಳೆ ಮೆಮೊರೀಸ್ ತುಂಬ ಚೆನ್ನಾಗಿ ನೆನಪಿದೆ. ನಾನು ಚಿಕ್ಕ ಪಾಪು ಇದ್ದಾಗೆಲ್ಲ ಹೋದಾಗ ಫುಲ್ ಇವರು ರೋಡ್ ಸೈಡೆಲ್ಲ ಮರಗಳೆಲ್ಲ ಇತ್ತು. ಅಲ್ಲಿ ಯಾವಾಗ್ಲೂ ಮಂಗಗಳಿರೋವು, ತುಂಬ ಅಂದರೆ ತುಂಬ. ಏನೇ ಊಟ ಅಥವಾ ಏನೇ ತೊಗೊಂಡೋಗ್ಲಿ ಎಲ್ಲ ಕಿತ್ಕೊಳ್ಳೋಕೆ ಬರೋವು. ಇವಾಗ ಎಲ್ಲನೂ ತುಂಬ ಕಮ್ಮಿ ಅಂತಂದರೆ ಇಲ್ಲವೇ ಇಲ್ಲ. ಅಂದರೆ ಈಗ ಮರಗಳನ್ನೆಲ್ಲ ಕೆಡವಿದಾರಲ್ಲ, ಹಾಗಾಗಿ. ನೆಕ್ಸ್ಟ್ ನಾನು ಇದು ಹಳೇ ದಿನ ಮಧ್ಯದಲ್ಲಿ ಒಂದಿನ ಹೋಗಿದ್ವಿ ಅಂತ ಆ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ನ್ಯಾಚುರಲ್ ವಾಯ್ಸ್ ಏನು ಮಾತಾಡಿದ್ವಿ ಅದನ್ನೇ ಹಾಕ್ತಿದ್ದೀನಿ. ಹಂಗೆ ನೋಡ್ಕೊಂಡು ಹಳದ ಥರ ಅಂದರೆ ಫುಲ್ ಕಳೆ ಥರ ಎಲ್ಲ ಆಗಿತ್ತು. ಅದನ್ನ ನಮ್ಮ ಮಾವ ಅವತ್ತು ಲೇಟ್ ಆಗಿದ್ದು ಮಿಷಿನಲ್ಲಿ ಅದನ್ನೆಲ್ಲ ಕಳೆ ಅಂತ ಹೋಗಿದ್ರು. ಬನ್ನಿ ಇವಾಗ ಒರಿಜಿನಲ್ ವಾಯ್ಸ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ನಮ್ಮ ಆ್ಯಕ್ಚುಲಿ ಕಿರೆ ಚಿಕ್ಕಪ್ಪ ಇದ್ದಾರೆ, ಅವರು ಏಲಕ್ಕಿ ಗಿಡ ಎಲ್ಲ ಹಾಕಿದ್ರಂತೆ, ಅದನ್ನು ತೋರಿಸೋಣ ಅಂತ ನಮ್ಮ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಹೇಳಿ ಬಿಟ್ಟವ ತಕ್ಕ ನೋಡೋಣ. ಕಣತೆ ಒಣಗ್ಬೇಕಲ್ಲ ಇದು. ಅವಿನ್ನು ಬಂತಿಲ್ಲ, ಚೆನ್ನಾಗಿ ಬಿಡತ್ತೆ. ಬಿಡೋಕ್ಕೆ ಇದಿಲ್ಲ, ಅದೇ ಏಲಕ್ಕಿ ಕೆಳಗೆ ಬಿಟ್ಟವಲ್ವಾ, ಶುಂಠಿ ಥರ. ಶುಂಠಿ ಅದು ಫುಲ್ ಕೆಳಗಲ್ಲ. ಎಷ್ಟು ಚೆನ್ನಾಗಿತ್ತು ಅದ್ರ ಸ್ಮೆಲ್ ಅಂದರೆ. ಆ್ಯಕ್ಚುಲಿ ಡ್ರೈ ಆಗಿರೋದಕ್ಕಿಂತ ಎಳೆದ್ರಲ್ಲಿ ತುಂಬ ಚೆನ್ನಾಗಿತ್ತು ಫ್ಲೇವರ್, ಸ್ಮೆಲ್ಲು. ನಿಜವಾಗ್ಲೂ ಥರ ಖುಷಿ ಆಗ್ತಾಯಿತ್ತು ನನಗೆ. ಏನೋ ಒಂಥರ ಡಿಫ್ರೆಂಟಾಗಿ ನಾನು ಫಸ್ಟ್ ಟೈಮ್ ನೋಡಿದ್ದು. ಗಿಡ ತುಂಬ ಚೆನ್ನಾಗಿ ಇನ್ನೂ ಒಂದು ತುಂಬ ಹಾಕಿದ್ರೇನೋ, ನಾನು ಸೈಡಲ್ಲಿ ಮಾತ್ರ ಇತ್ತಲ್ಲ ಅದ್ರದ್ದು ಒಂದ್ರ ಹತ್ರ ಹೋಗಿ ತೊಗೊಂಬಂದೆ ಕ್ಲಿಪ್ಪಿಂಗ್ಸ್ಗಳನ್ನ. ಹಂಗೆ ಮುಂದೆ ಹೋಗ್ತಾ ಇದ್ವಿ. ನೋಡಿ ಚಳಿ ಅಂತ ನಾನು ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಹೋಗಿದ್ದೆ, ಫುಲ್ಲು ಸ್ವೆಟರ್ ಎಲ್ಲ ಹಾಕ್ಕೊಂಡು. ಆ್ಯಂಡ್ ಲಾಸ್ಟಲ್ಲಿ ನಾವು ಬರುವಾಗ್ಲೂ ಮಳೆ ಬಂತು. ಅಯ್ಯೋ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತಾರಲ್ಲ, ನಾವು ಫುಲ್ ಕೆಳಗಡೆ ಹೋಗಿ ಬಂದಿದ್ವಿ. ಬೇಗ ಆಮೇಲೆ ಮಳೆ ಬಂತು ಅಂತ ಬೇಗ ಒಂದೇ ಫಾಸ್ಟಾಗಿ ನಡ್ಕೊಂಡ್ಬಂದ್ವಿ. ಅತ್ತೆ ನಾನು ಏನೇನೋ ಮಾತಾಡಿಕೊಂಡು ಹಳೆ ಟೈಮ್ದೆಲ್ಲ ಸ್ವಲ್ಪ ಹಂಗೆ ಓಡಾಡ್ತಾ ಇದ್ವಿ. ನೋಡಿ ಫುಲ್ಲು ಎಲ್ಲ ಗ್ರೀನ್ ಆಗಿಬಿಟ್ಟಿದೆ ಮಳೆ ಬಂದು. ಇವತ್ತೇ ಸ್ವಲ್ಪ ಬಿಸಿಲು ಬಂದಿದ್ದು. ನೆನ್ನೆ ನಾವು ಬಂದಿದ್ದರಿಂದ 2 ದಿನನೂ ಫುಲ್ ಮಳೆ ಇತ್ತು. ಇವತ್ತು ಬರೋಂಗಾಗಿದೆ, ಆದರೆ ಬರುತ್ತೆ ಇಲ್ವೋ ಗೊತ್ತಿಲ್ಲ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಖಾಲಿ ಆಗ್ತಾಯಿದೆ. ನೋಡಿ ಇದು ಜಾಯಿಕಾಯಿ ಗಿಡ ಅಂತೆ. ಇವಾಗ ತೋರಿಸ್ತೀನಿ, ಇದು ಕಾಯಿ ಬಿಟ್ಟಿದೆ, ಹೆಂಗೆ ಬಿಟ್ಟಿದೆ ಅಂತ. ನೋಡಿ ಇದು ಜಾಯಿಕಾಯಿ ಗಿಡ ಹೆಂಗೆ ಬಿಟ್ಟಿದೆ ನೋಡಿ. ಈಗ ಹಾಕಿ ಎಷ್ಟು ತಿಂಗಳಾಯ್ತು? ಹಾಕಿ 2 ವರ್ಷ ಆಯ್ತಂತೆ. ನೋಡಿ ಹೆಂಗೆ ಬಿಟ್ಟಿದೆ ಒಂದು. ಇದೇನೇನು ಹೆಂಗೆ ಫುಲ್ಲು ಇನ್ನೂ ಡ್ರೈ ಆಗಬೇಕಾ? ಒಂದೇ ಒಂದು ಬಿಟ್ಟಿತ್ತಲ್ಲದ ಬಿಟ್ಟೆ. ಅದೇ ಈಗ ಸ್ಟಾರ್ಟಿಂಗ್ ಬಿಟ್ಟಿರೋ ಅದು ಒಂದೊಂದು ಬಿಟ್ಟವೆ, ಅಲ್ಲೊಂದೆರಡು ಬಿಟ್ಟವೆ. ನೋಡಿ ನಮ್ಮತ್ತೆ ಪಾಪ ಮಲ್ಕೊಂಡಿದ್ದ ಅಂತ ಇಲ್ಲೇ ಮನೆ ಮುಂದೆನೇ ಅಲ್ವಾ ತೋಟಗಳು, ಅದಕ್ಕೆ ಅಂತ ಬಂದ್ವಿ ಹಂಗೆ ಸುಮ್ಮನೆ. ನಾನು ಬಂದೇ ಇರಲಿಲ್ಲ, ಇವಾಗ ಒಂದು 3-4 ವರ್ಷ ಆಗಿತ್ತು. ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ
ಕರ್ಕೊಂಬಂದಿದ್ದೀವಿ. ಫುಲ್ ಚಳಿ ಅಂತ ಸ್ವೆಟರ್ ಟಾಪ್ ಎಲ್ಲ ಹಾಕೊಂಬಂದಿದ್ದೀವಿ. ಚೆಂಚಿಗೆಗಳೆಲ್ಲ ಜಾಸ್ತಿ ಇದಾವೆ ಮಾತ್ರ ಇಲ್ಲಿ ನೋಡಿ. ಇದ್ರಲ್ಲೊಂದು ಬಿಟ್ಟಿದೆ, ಎಲ್ಲ ಒಂದೊಂದೇ ಬಿಟ್ಟಿದೆ. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇನ್ನು ಸ್ಟಾರ್ಟಿಂಗ್ ಅಂತಲ್ವಾ, 2 ವರ್ಷ ಆಗಿದೆ ಅಂತಲ್ಲ ಹಾಕಿ. ಅದಕ್ಕೆ ಎಷ್ಟು ಗಿಡ ಹಾಕಿದ್ದಿದೆ ಇಲ್ಲಿ? ಅಡಿಕೆಕಾಯಿ ನೋಡ್ರಿ ಎಷ್ಟು ಬಿದ್ದಾವೆ. ಫುಲ್ಲು ಚೆಂಚಿಗೆಗಳು ಜಾಸ್ತಿ ಇಲ್ಲಿ. ಚೆಂಚಿಗೆ ನೋಡಿ ಇನ್ನೂ ತುಂಬ ವರ್ಷ ಆಯಿತು ಅನಿಸುತ್ತೆ. ನಮ್ಮ ಕಡೆ ಚೆಂಚಿಗೆನೇ ಇಲ್ಲ. ಅದೇ ಸೀಬೆ ಗಿಡ ಇತ್ತಲ್ಲ, ಸೀಬೆ ಹಣ್ಣು ಬಿಟ್ಟವ. ಅದೇ ರಾಮಫಲ, ಸಪೋಟ ಅಲ್ಲ, ಸೀಬೆ ಗಿಡ. ಇದು ಎಳ್ಳಿಕಾಯಿ ಗಿಡ ಕುಯ್ದೆ ಇಲ್ಲ. ಎಳ್ಳಿಕಾಯ ಇನ್ನು ಬಿಟ್ಟಿದೆ. ಈಗಿನ ಸೊಳ್ಳೆ ಬೇರೆ ಇದಾವಲ್ವಾ? ನೋಡಿ, ಸೊಳ್ಳೆ ಕೈಲಿ ಬೇರೆ ಬಾರ್ಸಕ್ಕೆ ಕರ್ಕೊಂಬಂದಾರೆ. ನೋಡಿ ಹೆಂಗಿದೆ ತೋಟ. ಇವಾಗ ಅಡಿಕೆಕಾಯಿ ಸ್ವಲ್ಪ ಬಿದ್ದಿದ್ದು ಗೋಟು ಹಾಯ್ಕೊಂತಿದ್ದೀವಿ. ನಮ್ಮ ಅತ್ತೆ ನಗಾಡ್ತೈತೆ ನೋಡ್ರಿ. ಎಲ್ಲ ಫುಲ್ಲು ಹಣ್ಣಾಗ್ಬಿಟ್ಟಿತ್ತಲ್ಲ, ಫುಲ್ಲು ಅಡಿಕೆ ಕಾಯಿ ಎಲ್ಲ ಬಿದ್ದುಬಿಟ್ಟಿದೆ. ಇದು ನೋಡ್ದಂಗೆ ಹಿಂಗೆ ಇದ್ದರೆ ಫುಲ್ಲು ಕರ್ಗೋಗ್ಬಿಡ್ತವೆ ನೋಡಿ. ಹುಳಗಳೆಲ್ಲ ಕೂತೈತೆ. ಮತ್ತೆ ಹುಳ ಕಣತ್ತೆ ಹೋಗ್ತವೆ. ಅವೆಂತ ಬಸವನ ಉಳುತ್ತಾರೆ ಇದಾವೆ. ಘಮ ಘಮ ಅಂತಿದಾವೆ. ಅಲ್ಲಿ ಮೇಲೊಂದು ಹಣ್ಣು ಇರ್ತಾರೆ ಐತೆ. ಯಾವುದು? ಅಲ್ಲಲ್ಲೇ ಅವು ಚಂದಿಗೆ ಕೂತಿದಾವಲ್ಲ. ಇದು ಯಾವುದು? ಓ ಅದೇ ಚೆಂಜಿಗೆ ಕೂತೈತಾ? ಚೆನ್ನಾಗಿ ಬಿಟ್ಟೈತೆ. ಇರೋದೀಗ ಇದು ಇಲ್ಲಿಂದ ಬರ್ತೈತಿ ಈ ಕಾಯಿ. ಈಗ ಇಲ್ಲಿಂದ ಡ್ರ್ಯಾಗನ್ ಹಣ್ಣು ಬರೋವು. ಏನೇನ ಬೆಳೆದಿರುತ್ತೆ. ಈ ಹೂವು ಉದ್ರಾವುತ್ತಲ್ವಾ? ಮುಂದ್ಗಡೆ ಅದು ಉದುರುತ್ತೆ, ಅದು ಕಾಯಿ ಬಿಡ್ಕೊಂತ ಹೋಗುತ್ತೆ. ವರ್ಷ ಯಾವಾಗ ಹೋಗ್ಬಿಡ್ತವೆ? ಇದು ನಾವು ಎಂತ ಕಡ್ದವಲ್ಲ. ಇದು ಕಾಯಿ ಕೆಂಪಗೆ ಬಂದು ಹಣ್ಣು ನೋಡಿ ನೀವು ತಂದಿದ್ರಲ್ಲ. ಇದೇ ಡ್ರ್ಯಾಗನ್. ಎಷ್ಟು ವರ್ಷದ ಇದಾಕಿ? ನಾವು ಮೇಂಟೈನ್ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಹಣ್ಣು ತಿಂತಿದ್ವ. ಮೇಂಟೈನ್ ಮಾಡಲಿಲ್ಲ. ಇದು ನಮ್ದು. ಇವು ಇದೆಂತದ ಸಪ್ಪ ಎಂತ ಗಿಡ? ಇದು ಲಕ್ಷ್ಮಣ ಫಲ. ಯಾವ ಫಲನ ಹಾಕಿರವ. ಇದು ಶುಗರ್ ಇರುತ್ತಲ್ಲ ಅಂಥವ್ರಿಗೆ ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದು. ನಾನೇ 3 ವರ್ಷದಿಂದ ಬಂದು ಇಲ್ಲೇ ಇದು ಸೀತಾಫಲನ ಅಲ್ಲ, ಇದು ಶುಗರ್. ಇದೆ ಲಕ್ಷ್ಮಣ ಫಲ. ಲಕ್ಷ್ಮಣ ಫಲ ಅಂದ್ರೆ ಮುಳ್ಳುಂಗಿದೆ. ಮುಳ್ಳಂಗಿ ಇದೆ ಕಾಯಿ ಇದ್ರದ್ದು ಲಕ್ಷ್ಮಣ ಫಲ. ಒಂದ್ ಸೀತಾಫಲ ತರಲೆ ಎಷ್ಟೊಂದಿದಾವಲ್ವ? ಸೀತಾಫಲ ಅಲ್ಲ, ಇದು ಲಕ್ಷ್ಮಣ. ಅಲ್ಲೇ ಅದ್ರಲ್ಲೇ ಅದೇ ತರದಲ್ಲಿ ಒಂಥರ ಹುಳಿ ಬರುತ್ತೆ. ಹೌದಾ? ತಲೆ ಬಿಟ್ಟ. ಇದಕ್ಕೆ ಒಂದು ಹಣ್ಣಿಗೆ 150-200 ರೂಪಾಯಿ ಕಾಸ್ಟ್ಲಿ. ಅದೆಲ್ಲ ತಲೆ ಬಿಟ್ಟ. ಆಗ್ತಾ ಇರೋದು ಅಲ್ಲಿ. ಮೊನ್ನೆ ಹಣ್ಣು ತಗೊಂಡೋಗಿ ತಿಂದು ಜ್ಯೂಸ್ ಬರ್ತೈತೆ. ಜ್ಯೂಸ್ ಮಾಡಿದ್ರೆ ಚಂದ. ಇದು ಬಟರ್ ಫ್ರೂಟು. ಓ ಇದೆಯಾ? 1 kg ಕೊಟ್ಟು ಕಳ್ಸಿದ್ದಲ್ಲ. ಇದು ಸ್ಟಾರ್ ಫ್ರೂಟ್ ಅಲ್ಲಿ? ಸ್ಟಾರ್ ಫ್ರೂಟ್ಸ್ ಅಲ್ಲ, ಅದು ಸಗದಾಯ್ತು ಅವತ್ತು. ಅದು ವರ್ಷಕ್ಕೆ 2 ಸತಿ ಬಿಡುತ್ತೆ. ಈಗ ಮಳೆಗಾಲದಲ್ಲಿ ಹೋಗುತ್ತೆ, ಮತ್ತೆ ಟೈಮಲ್ಲಿ ಬರುತ್ತೆ. ನುಗ್ಗೆಕಾಯಿ ಪಪ್ಪಾಯ ಹಣ್ಣು ಕುಯ್ಕೊಳ್ಳೋದಲ್ವಾ? ಸಿಗಲ್ವಾ? ಏಕೆ ಫಸ್ಟ್ ಈಗ ಟೇಸ್ಟ್ ಅಂದರೆ ಸಪ್ಪೆ ಅಂತ ಇದೊಂಚೂರು. ಹೌದಾ? ನಾ ಪಪ್ಪಾಯ ಹಣ್ಣೆ ಯೂಸ್ ಮಾಡಲ್ಲ. ಸೀತಾಫಲನು ಬಿಟ್ಟಂಗಿರವೆ. ಸೀತಾಫಲ ಬಿಟ್ಟ ನಾವು ಯಾವ ಹಣ್ಣು ಎಲ್ಲ ಬಿಟ್ಟವೆ. ಇಲ್ಲಿದಪ್ಪ ಸೀಬೆ ಗಿಡ ಇಲ್ಲೆಲ್ಲ ಹೋಗಿ ಬರೋಕೆ ಅದ್ರದ್ದು ಇದ್ದು ನಾವು. ಅವಾಗ ನೀಟಾಗಿ ಈ ಕ್ಲೀನಾಗಿ ಫುಲ್ ಎಲ್ಲ ಕಟ್ ಮಾಡಿರಲ್ವ? ನೋಡಿ ಹೆಂಗೆ ಕಟ್ ಮಾಡ್ತಿದ್ದಾರೆ ನಮ್ಮ ಅತ್ತೆ. ಪಪ್ಪಾಯ ಹಣ್ಣು ಸ್ವಾನೆ ಅನ್ಕಾಯ್ತು. ಹುಷಾರು. ನನ್ನೇ ಎತ್ಕೊಂಡಿದ್ದು ನಾನೇ ಕುಯ್ಕೊಡ್ತಿದ್ದೆ. ಬಿತ್ತು ಅದೇ ಸೀತಾಫಲ ಹಣ್ಣಾರು ಕುಯ್ಕೊಳ್ಳುತ್ತೆ. ಇದ್ರೆ ಸೀತಾಫಲ ಹಣ್ಣು ಚೆಂದ. ಕಾಯಿ ಅವು ವೈಟ್ ಕಲರ್ ಬಂದಂಗೆ ಬರಬೇಕು. ಈ ಥರವಾ? ನೆಕ್ಸ್ಟ್ ಸತಿ ಬಿಟ್ಟಾಗ ಕೊಟ್ಕಳ್ಸು ಹಣ್ಣಾದಾಗ. ಸೀಬೆ ಗಿಡ ಇದು ನಮ್ಮ ಚಿಕ್ಕಪ್ಪ ಅಂದರೆ ಲಾಸ್ಟ್ನವ್ರು ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರದ್ದು ತೋಟ. ಸೊ ಮಳೆ ಟೈಮ್ ಅಲ್ವಾ, ಸೊ ಅದು ಕೊನೆ ಕಟ್ಟಾಗ್ಬಿಟ್ಟು ಕೆಳಗೆ ಬಿದ್ದಂಗೆ ಆಗಿತ್ತು. ಆ್ಯಂಡ್ ಕೆಲವೊಂದನ್ನ ಹಣ್ಣು ಕಾಯಿನೆಲ್ಲ ತಿಂದಾಕ್ಬಿಟ್ಟಿದ್ದು. ಆ್ಯಂಡ್ ಇದು ನೋನಿ ಗಿಡ ಅಂತೆ, ಅವ್ರು ಹಾಕಿದ್ದಾರೆ. ಇದು ಇಷ್ಟ ದಪ್ಪ ಇನ್ನೂ ಬಿಡುತ್ತದಪ್ಪ? ಇನ್ನೂ ದಪ್ಪ ಬಿಡುತ್ತಾ?
ಮಳೆ ಸ್ಟಾರ್ಟ್ ಆಯಿತು. ಜೋರಾಗಿ ಬಂದೇ ಬಿಡ್ತು. ಸೊ ನಾವು ಬೇಗ ಮನೆಗೆ ಬಂದ್ವಿ ರಿಟರ್ನು. ಅವತ್ತು ಸ್ವಲ್ಪ ಚಳಿ ಮಳೆ ಎಲ್ಲ ಸಂಜೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಅವತ್ತು ಹಂಗೆ ಮ್ಯಾಗಿ ನೂಡಲ್ಸ್ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕ ನಾನು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕಿದ್ವಿ. ಇಪ್ಪಿ ಇತ್ತು, ಬಟ್ ಮ್ಯಾಗಿ ಎಲ್ಲೋ ಕಲರ್ ಬರುತ್ತಲ್ಲ ಅದು ಆಗಿದ್ರೆ ತುಂಬ ಟೇಸ್ಟ್ ಇರೋದು ಚೆನ್ನಾಗಿ. ಕೆಲವೊಂದನ್ನ ಎಲ್ಲ ನಾನು ಮದುವೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ. ಸೊ ತರಕಾರಿ ಎಲ್ಲ ಆಗಿ ಮಾಗಿಸ್ಕೊಂಡು ನಂತರ ಉಪ್ಪೆಲ್ಲ ಹಾಕಿ ಸ್ವಲ್ಪ ನೀರು ಎಷ್ಟಕ್ಕೆ ಬೇಕಷ್ಟಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಮನೇಲಿ ಎಲ್ರಿಗೂ ಮಾಡಿದ್ವಿ ಕುಕ್ಕರಲ್ಲೇ, ಬಟ್ ಬಾಣಲಿಲಿ ಮಾಡಿದ್ರೇ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಟ್ರೈ ಮಾಡಬೇಡಿ, ಬಿಕಾಸ್ ಫುಲ್ ಮಸ್ಕೊಂಡು ಹೋದಾಗ ಅನಿಸುತ್ತೆ. ಈ ಶಾವಿಗೆಲ್ಲ ತಿಂತೀವಲ್ಲ ಆ ರೀತಿ ಆಗುತ್ತೆ. ಸೊ ನೋಡಿ 4 ಪ್ಯಾಕೆಟ್ ಅಷ್ಟರದನ್ನ ತೆಗ್ದೆಲ್ಲ ಇಟ್ಕೊಂಡಿದ್ವಿ. ಸೊ ನಿಜವಾಗ್ಲೂ ಹಂಗೆ ತಿನ್ನೋಕೆ ತುಂಬ ಚೆನ್ನಾಗಿತ್ತು. ಇದು ಇಪ್ಪಿದು ಮ್ಯಾಗಿದಷ್ಟು ಚೆನ್ನಾಗಲ್ಲ, ಬಟ್ ಇದು ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟು ಮಸಾಲೆ ಪ್ಯಾಕೆಟ್ ಏನು ಕೊಟ್ಟಿದ್ರು ಅದನ್ನು ಹಾಕ್ಕೊಳ್ತಾ ಇದ್ದಾಳೆ ನಮ್ಮಕ್ಕ. ಬಟ್ ಬೇಜಾರಿಗೆ ಓಕೆ, ಬಟ್ ಪರವಾಗಿಲ್ಲ. ಆದ್ರೂ ಬಾಣಲಿಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಫುಲ್ಲು ಬೆಂದಂಗೆ ಆಗಿಬಿಟ್ಟಿತ್ತು. ಸೊ ತರಕಾರಿ ಎಲ್ಲದನ್ನು ಹಾಕ್ಕೊಂಡಿದ್ವಿ. ಬೀನ್ಸ್ ಮತ್ತು ಅವತ್ತು ಕ್ಯಾರೆಟ್ ಇರಲಿಲ್ಲ, ಆಲೂಗಡ್ಡೆ ಎಲ್ಲನೂ. ಏನೋ ಬೆಂಗಳೂರು ಸೈಡಲ್ಲೂ ಹಾಕ್ತಾರೆ, ಯಾರೋ ಹೋಟೆಲ್ ತಿಂದಾಗ ಅಂತೇನೋ ಅವರು ಆಲೂಗಡ್ಡೆನೂ ಹಾಕ್ಕೊಂಡಿದ್ರು. ಬೇಜಾರಿಗೆ ಅವ್ರಿಗೂ ಬ್ಯಾಂಗ್ಳೂರ್ ಇರ್ತಾರಲ್ಲ, ಏನೇನೋ ತಿನ್ನಂಗೆ ಆಗ್ತಾಯಿರುತ್ತೆ. ಆ್ಯಂಡ್ ಅವತ್ತು ಚಕ್ಲಿನೂ ಮಾಡಿದ್ವಿ. ನಾನು ಯಾವುದೇ ರೀತಿ ರೆಸಿಪಿ ತೊಗೊಳ್ಳಿಲ್ಲ. ಆ್ಯಂಡ್ ನಾವು ನಾಳೆ ಬರ್ತೀವಿ ಊರಿಗೆ ಅಂದು ಹಿಂದಿನ ದಿನ ಊರೊಳಗಡೆ ಇದೆ ನಮ್ಮ, ಅಂದರೆ ಇಬ್ಬರು ಚಿಕ್ಕಪ್ಪರ ಮನೆ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ನಮ್ಮ ಅತ್ತೆ ಒಬ್ಬರು ಇನ್ನೊಬ್ಬರು, ಆ್ಯಕ್ಚುಲಿ ಮುಂಚೆಯಿಂದ ನನಗೆ ಚಿಕ್ಕಪ್ಪ ಅಂದೇ ರೂಢಿ, ಮಾಮ ಆಗಬೇಕು ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ 2ನೇ ಅತ್ತೆ ಬಂದುಬಿಟ್ಟು ಪಾಪುನೇ ಎತ್ಕೊಂಡು ಕರ್ಕೊಂಡೋಗ್ತಾಯಿದ್ರು. ಅವ್ರ ಮನೆಗಳಿಗೂ ಹೋಗಿ ಬಂದ್ವಿ. ಎಲ್ರಿಗೂ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಆ್ಯಂಡ್ ಇದೇ ರೀತಿ ವ್ಲಾಗ್ಸ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಪಾಪು ಇರ್ತಾನಲ್ವ, ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.